guys, welcome to my mini vlog. ಸೊ ಎಲ್ಲದಿಂದ ಹಾಗೆ ಇವತ್ತು ಬೇಗ ರೆಡಿ ಆದೆ ಗೈಸ್, ಬಿಕಾಸ್ ಇವತ್ತು ಪೋಸ್ಟಿಂಗ್ ಇತ್ತು. ಮೀನ್ಸ್ ನನಗೆ ಆಫ್ಟರ್ನೂನು ಇತ್ತು. ಆಫ್ಟರ್ನೂನ್ ಇದ್ದ ಹಾಗೆ ಅಂದರೆ ನಮಗೆ ಬೆಳಗ್ಗೆ ಸ್ಕಿಲ್ ಲ್ಯಾಬ್ ಇರುತ್ತೆ. ಸೊ ಹಾಗಾಗಿ ಬೇಗ ನೀಟಾಗಿ ರೆಡಿ ಆದೆ ಗೈಸ್. ವಾಚ್ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿ ಆದೆ. ಅದಾದಮೇಲೆ ಸ್ವಲ್ಪ ಪರ್ಫ್ಯೂಮ್ ಹಾಕೊಬಿಟ್ಟು ಚೆನ್ನಾಗಿ, ಈಗ ನನಗೆ ಹೋಗಬೇಕಾದ್ರೆ ಸ್ಟೆಥೋಸ್ಕೋಪ್ ಎಲ್ಲ ಬೇಕು, ಅದೆಲ್ಲ ಹಾಕ್ಕೊಂಡು, ಮತ್ತು ಪಾಕೆಟ್ ಡೈರಿ, ಪಾಕೆಟ್ ಆರ್ಟಿಕಲ್ಸ್ ಇಂಪಾರ್ಟೆಂಟ್. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಇದಿಲ್ಲ ಅಂತ ಅಂದರೆ ಎಕ್ಸ್ಟೆನ್ಷನ್ ಅಂತೂ ಪಕ್ಕ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರೊಳಗಡೆ ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ. ಸೊ ಹಾಗೆ ಐ.ಡಿ ಕಾರ್ಡ್ ಎಲ್ಲ ಹಾಕ್ಕೊಂಡು ಇದನ್ನು ನಾನು ವೇರ್ ಮಾಡ್ತಿರೋದು ಹೋದೆ ಗಾಯ್ಸ್. ಹಾಗೆ ಮಳೆ ಅಂತೂ ಸಖತ್ ಮಳೆ ಇವತ್ತು. ಸೊ ಹಾಗೆ ಚಿತ್ರ ಹಿಡ್ಕೊಂಡು ಹೋದೆ. ಸೊ ನೋಡಿದ್ರೆ ಇವತ್ತು ವರ್ಷನ್ ಬರ್ಡೇ, ವಿಶ್ ಮಾಡಿಲ್ಲ ಅಂತ ಅವಳು ಫುಲ್ ರಾಧ ಅಂತ. ಸೊ ಅದಾದಮೇಲೆ ವಿಶ್ ಮಾಡಿದೆ ಗೈಸ್. ವಿಡಿಯೋ ನೋಡಿದ್ರೆ ಹೀಗಿತ್ತು. ಸೊ ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದೆ. ಬರೋನಷ್ಟರಲ್ಲಿ ಆ ಮಳೆನಲ್ಲೂ ಎಷ್ಟು ಮುಖ ಎಲ್ಲ ಫುಲ್ ಸ್ವೆಟ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಬಸ್ಗೋಸ್ಕರ. ಬಸ್ ನೋಡಿದ್ರೆ ಇನ್ನೂ ಬಂದಿರಲಿಲ್ಲ ಗಾಯ್ಸ್. ಆಮೇಲೆ ಹೇಗೋ ಮಾಡಿ ಬಂದಾದ್ಮೇಲೆ ನಾವು ಬಂದ್ವಿ ಕಾಲೇಜ್ಗೆ. ಮಳೆ ಅಂತೂ ಇನ್ನೂ ನಿಂತಿರಲಿಲ್ಲ. ಸೊ ಅದಾದಮೇಲೆ ಕಾಲೇಜ್ಗೆ ಹಾಗೆ ನಡ್ಕೊಂಡು ಬರ್ತಾಯಿದ್ವಿ. ಸೊ ಅಂತೂ ಕಾಲೇಜ್ಗಂತೂ ತಲುಪಿದ್ವಿ. ಸೊ ಅಲ್ಲೇ ಟ್ರೈಯಲ್ಲಿ ಮೊಬೈಲ್ ಇಟ್ಬಿಟ್ಟು ನಾವು ಕ್ಲಾಸ್ಗೆ ಹೋದ್ವಿ, ಸ್ಕಿಲ್ ಲ್ಯಾಬ್ಗೆ. ಸೊ ಅದಾದಮೇಲೆ ನಮ್ಗೆ ಇವತ್ತು ಏನು ಹೇಳ್ಕೊಟ್ರು ಗೊತ್ತಾ ಗೈಸ್? ಇಂಟ್ರಾಡರ್ಮಿಸ್ ಇಂಜೆಕ್ಷನ್ ಹಾಕೋದು ಹೇಳ್ಕೊಟ್ರು ಗೈಸ್. ಸೊ ಅದನ್ನು ನಾನು ಸಹ ಮಾಡಿ ತೋರಿಸ್ದೆ ಗೈಸ್. ಚೆನ್ನಾಗಿತ್ತು. ಗೈಸ್ ಕೈಮಾ ಮಾಡ್ತಾರಂತೆ ಗೈಸ್. ಅಂತೂ ಮಧ್ಯಾಹ್ನ ಆಯಿತು, ಇವಳು ಸಹ ಬಂದ್ಲು ಗೈಸ್. ಹಾಗೆ ಮಾತಾಡಿಕೊಂಡು ಹೋದ್ವಿ. ಇವತ್ತು ಫೇರ್ವೆಲ್ ಬೇರೆ ಇತ್ತು ನಮ್ಮ ಮ್ಯಾಮ್ಗೆ. ಸೊ ಫೇರ್ವೆಲ್ ಎಲ್ಲ ಮುಗಿಸಿ ಸೊ ನಾವು ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಡ್ಯೂಟಿಗೆ ನಡ್ಕೊಂಡು ಹೋದ್ವಿ ಗೈಸ್, ಊಟ ಎಲ್ಲ ಮಾಡಿಕೊಂಡು. ಸೊ ಇಲ್ಲಿ ಅಡ್ಮಿಷನ್ಗೆ ಮಕ್ಕಳು ಬಂದಿದ್ವು. ಸೊ ನಾವು ಅಕಾಡೆಮಿಕ್ಸ್ ಎಲ್ಲ ಹತ್ರ ಹಾಗೆ ನಡ್ಕೊಂಡು ಹೋದ್ವಿ. ಸೊ ಅದಾದಮೇಲೆ ಮ್ಯಾಮ್ ಎಲ್ಲ ಬಂದ್ಬಿಟ್ಟು ಮಾತಾಡ್ಸಿದ್ರು. ಮೊಬೈಲೆಲ್ಲ ಯೂಸ್ ಮಾಡಬೇಡಿ ವಾರ್ಡಲ್ಲಿ ಅಂತೆಲ್ಲ ಹೇಳಿಬಿಟ್ಟು ಹೋದ್ರಲ್ಲಿ ಮುಂದೆ ಹೋಗ್ತಿರೋರೆ ನಮ್ಮ ಮ್ಯಾಮ್ಗಳು ಗೈಸ್, 3 ಜನ. ಸೊ ಅದಾದಮೇಲೆ ಒಂದು ಸೈಡಲ್ಲಿ ಕೂತಿದ್ವಿ, ಟೈಮ್ ಆಗಿರಲಿಲ್ಲ ಅಂತ ಹೇಳಿ. ಆಮೇಲೆ ಎದ್ದು ಹೋದ್ವಿ ಟೈಮ್ ಆಯಿತು ಅಂತ ಹೇಳಿ. ಸೊ ಅಲ್ಲೇ ಒಂದು ಕ್ಲಿಕ್ ಮಾಡಿಕೊಂಡು ನಾನು ಹೋದೆ. ಅಲ್ಲಿ ಲಿಫ್ಟ್ ಬಂತು. ಸೊ ಹಾಗೆ ಯಾರ್ಯಾರು ಡ್ಯೂಟಿಗಿದ್ರು ಅವರೆಲ್ಲ ಬಂದರು ಗೈಸ್ ಲಿಫ್ಟ್ಗೆ. ಹಾಗೆ ಒಂದು ಲಿಫ್ಟಲ್ಲಿ ಎಲ್ಲ ಸಹ ಹೋದ್ವಿ. ದೆನ್ ಇವರೆಲ್ಲ ಏನು ನಮ್ಮ ವಾರ್ಡಲ್ಲ, ಸೊ ಬೇರೆ ಬೇರೆ ವಾರ್ಡಿತ್ತು ಇವ್ರಿಗೂ ಸಹ. ಅದು ನಂದಿದ್ದು ಇವತ್ತು ಫೀಮೇಲ್ ಮೆಡಿಸನ್ ಗೈಸ್. ಚೆನ್ನಾಗಿತ್ತು ಇವತ್ತು ಆ್ಯಕ್ಚುಲಿ. ಸೊ ಫಸ್ಟ್ ಅಟೆಂಡೆನ್ಸ್ ಎಲ್ಲ ಹಾಕಿ ಹೋದ್ವಿ. ಪೇಷಂಟ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ವಿ. ಡ್ಯೂಟಿ ಎಲ್ಲ ಮುಗೀತು. 2 to 5 ಇದ್ದದ್ದು ನಮಗೆ ಆ್ಯಕ್ಚುಲಿ. ಸೊ ಎಲ್ಲ ಮುಗ್ದಾದ್ಮೇಲೆ ನಾವು ಬಂದ್ವಿ. ಚೆನ್ನಾಗಿತ್ತು ಮಾತ್ರ, ಆ ಥರ ಏನು ಕಷ್ಟ ಇರಲಿಲ್ಲ. ಸೊ ಬಸ್ ಸ್ಟ್ಯಾಂಡಿಗೆ ಬಂದಾದಮೇಲೆ ಈಗಲೂ ಬಸ್ಗೆಲ್ಲ ವೆಯ್ಟ್ ಮಾಡ್ತಿದ್ವಿ. ಬಸ್ ಬಂದಿರಲಿಲ್ಲ, ಮಳೆ ಮಾತ್ರ ಸಿಬ್ರತಾನೆ ಇತ್ತು. ಸೊ ಅದಾದಮೇಲೆ ಬಸ್ ಬಂತು, ನಡ್ಕೊಂಡು ಬಂದೆ. ಅದಾದಮೇಲೆ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ. ಗೈಸ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತು ನಾನು ಬಸ್ಸಲ್ಲಿ ಬರುವಾಗ ಒಂದು ಇನ್ಸಿಡೆಂಟ್ ನಡೀತು. ಏನಂತಂದರೆ ಬಸ್ ಅಂತೂ ಫುಲ್ ರಶ್ ಆಗಿತ್ತು ಗೈಸ್. ಸೊ ಆ ನಡುವೆ ಕಂಡಕ್ಟರು ಟಿಕೆಟ್ ತೆಗಿತಿದ್ರು. ಸೊ ಅವ್ರು ಹೇಗೆ ತೆಗಿತಿದ್ರು ಅಂತಂದರೆ, ಸೊ ಆಬ್ಸಲ್ಯೂಟ್ಲಿ ಇವಾಗ ಫ್ರೀ ಆಗಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಅದನ್ನು ನಾನು ಟಿಕೆಟ್ ಕೊಡ್ತೇನೆ ಅಂತ ಹೇಳಿದರು. ಓಕೆ ತೋರಿಸುವವ್ರು ಕೊಡ್ತಾರೆ. ಅದನ್ನು ಹಾಗೆ ಹೋಗ್ತಾ ಬಸ್ಸು ಮೂವ್ ಆಗ್ತಿತ್ತು. ಸೊ ಅಲ್ಲಿ ವಯಸ್ಸಾದರೂ ಸಹ ಕೂತಿದ್ರು.
ಸೊ ಅದಾದಮೇಲೆ ಕಂಡಕ್ಟರ್ ಡ್ರೈವರ್ಗೆ ಅಂತ ಹೇಳಿದರು ಅಂತಂದರೆ, ಸೊ ಅಲ್ಲಿ ಸೈಡ್ಗೆ ಹಾಕಿ ನಾನು ಟಿಕೆಟ್ ತೊಗೊಳ್ತೀನಿ ಅಂತ ಹೇಳಿದರು. ಸೊ ಹಾಗೆ ಹೇಳಾದ್ಮೇಲೆ ಇಲ್ಲಿ ಕೂತಿದ್ದು ಒಂದು ವ್ಯಕ್ತಿ ಮೀನ್ಸ್ ಅವ್ರಿಗೆ ತುಂಬ ವಯಸ್ಸಾಗಿತ್ತು. ಸೊ ಏನು ಅರ್ಜೆಂಟ್ ಇತ್ತು ಐ ಡೋಂಟ್ ನೋ, ಬಟ್ ಈಸ್ ಟೋಲ್ಡ್ ಎಂತ ಹೇಳಿದರು ಅಂತ ಅಂದರೆ, ಬಸ್ ಮೂವ್ ಮಾಡ್ತೇನೆ ತಗೋಬೋದಲ್ವ ಟಿಕೆಟ್, ಯಾಕೆ ನಿಲ್ಲಿಸಿದ್ದೀರಾ ಅಂತ ಕೇಳಿದರು. ಅದು ತಪ್ಪಾ? ನನ್ನ ಪ್ರಕಾರ ತಪ್ಪಲ್ಲ, ಬಿಕಾಸ್ ಎಲ್ಲ ಬಸ್ಸಲ್ಲೂ ಸಹ ಬಸ್ ಮೂವ್ ಮಾಡ್ತಾನೆ ತಗೊಳ್ತಾರೆ. ಓಕೆ, ಸೊ ಈ ಒಬ್ಬ ಕಂಡಕ್ಟರ್ ನಿಲ್ಲಿಸ್ಬಿಟ್ಟು ಟಿಕೆಟ್ ತಗೊಳ್ತಿದ್ರು. ಸೊ ಅದನ್ನು ಅವರು ವಾಯ್ಸ್ ರೈಸ್ ಮಾಡಿದ್ರು. ಯಾರು? ಆ ವಯಸ್ಸಾದ ವ್ಯಕ್ತಿ ರೈಸ್ ಮಾಡಿದ್ರು. ಸೊ ಎಲ್ಲರೂ ಅಂದರೆ ಮೀನ್ಸ್ ಫಿಮೇಲ್ಸ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ತೋರಿಸಿ ತಗೊಳ್ತಿದ್ರು. ದೆನ್ ಈ ವ್ಯಕ್ತಿಗೆ ಪಾಸ್ ಇತ್ತು. ಸೊ ಅದಕ್ಕೆ ಆ ವ್ಯಕ್ತಿ ಬಂದು ಎಂತ ಹೇಳಬೇಕು, ನಿನಗೆ ಪಾಸ್ ಇರೋದಕ್ಕೇ ಇಷ್ಟು ಜಂಬನ ಅಂತೆಲ್ಲ ಬೈದ್ಬಿಟ್ಟು ಆ ಪಾಸ್ ಕಿತ್ಕೊಬಿಟ್ರು. ಸೊ ಆ ಪಾಸ್ ಕಿತ್ಕೊಂಡ ತಕ್ಷಣ ಆ ವ್ಯಕ್ತಿ ಅಂತ ಸಹ ಹೇಳಿಲ್ಲ. ಅವರು ಆಗ ಕಂಡಕ್ಟರ್ ಅಂತ ಹೇಳಿದರು ಗೊತ್ತಾ, ನಿನಗೆ ಪಾಸ್ ಇರೋದಕ್ಕೆ ಹೀಗೆಲ್ಲ ಆಡ್ತಿದ್ಯಾ, ವಾಯ್ಸ್ ರೈಸ್ ಮಾಡ್ತಿದ್ಯಾ ಅಂತ ಬೈದ್ಬಿಟ್ಟು ಆ ಪಾಸ್ನ ಇಸ್ಕೊಂಡು ನೀನು ಬಂದ್ಬಿಟ್ಟು ಅಲ್ಲಿ ಕೌಂಟರ್ ಹತ್ರ ಇಸ್ಕೊ, ನಾನು ಬೇಕಾದ್ರೆ ಕಂಪ್ಲೇಂಟ್ನೇ ಕೊಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಇದು ಸರಿನಾ ತಪ್ಪಾ ಅಂತ ನೀವೇ ಹೇಳಿ ಗಾಯ್ಸ್. ಅಲ್ಲ, ಆ ಥರ ಅವ್ರು ಹೇಳಿದ್ದೇನು ತಪ್ಪಿಲ್ಲ ತಾನೇ, ನೀವು ಹೇಳಿ. ಮೂವ್ ಮಾಡಿಬಿಟ್ಟು ತಗೊಳ್ಳಿ ಅನ್ನೋದೇನು ತಪ್ಪು? ಸೊ ಅದಕ್ಕೆ ಈ ವ್ಯಕ್ತಿ ಮೀನ್ಸ್ ಈ ಕಂಡಕ್ಟರು ಹೀಗೆಲ್ಲ ಮಾತಾಡಿದ್ದಾರೆ. ಅಂದ್ರಲ್ಲೂ ಎಷ್ಟು ರಶ್ ಇತ್ತು ಗೊತ್ತಾ ಆ ಬಸ್ಸಲ್ಲಿ. ಸೊ ಅವ್ರಿಗೂ ಏನೋ ಕೆಲಸ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಸೊ ಮತ್ತೆ ಹಾಸ್ಟೆಲ್ ತಲುಪ್ತೆ ಗಾಯ್ಸ್. ಅಷ್ಟೇ ಇವತ್ತಿನ ವ್ಲಾಗ್. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.